ದಾಡಿ ಇರೋದು ತೊಪ್ಪಿ ಆಗಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಫಸ್ಟ್ ದೇವ್ರು ಕೊಟ್ಟಿರೋಂತ ಮಾತನ್ನ ಮುಂದಕ್ಕೆ ತಗೊಂಡು ಹೋಗೋದು ಕಲಿಯಬೇಕು. ಸುಮ್ಮನೆ ದಾಡಿ ತೊಪ್ಪಿ ಆಗಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥ ಆಯ್ತಾ? ನೀವು 5 ಬೇಸಿಕ್ಸ್ ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನ್ ಸ್ಟೇಟ್ಮೆಂಟ್ ಕೊಟ್ಟವನೋ ಅವ್ನು ಹಿಸ್ಟ್ರಿ ತಗೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟು. ಟೊಪ್ಪಿ ಹಾಕಿದ್ರೆ ಮುಸಲ್ಮಾನ ಅಲ್ಲ, ಗಡ್ಡ ಬಿಟ್ರೆ ಮುಸಲ್ಮಾನ ಅಲ್ಲ ಅಂತಂದ್ರೆ ಹಾಗಾದ್ರೆ ಕಾಂಗ್ರೆಸ್ಗೆ ಬಕೆಟ್ ಹಿಡಿದ್ರೆ ಮುಸಲ್ಮಾನನ? ಸಮುದಾಯದ ಸರ್ವೋಚ್ಚ ಧಾರ್ಮಿಕ ನಾಯಕರು ಮುಸಲ್ಮಾನರಿಗೆ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ, ಕಾಂಗ್ರೆಸ್ಗೆ ಬುದ್ಧಿ ಕಲಿಸಬೇಕಾಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಇವರು ಗೌರವದಿಂದ ಹೋಗಿ ಉತ್ತರ ಕೊಟ್ಟು ಬರ್ಬೇಕು. ಅದನ್ನು ಬಿಟ್ಟು ಮುಸಲ್ಮಾನ ಸಮುದಾಯದ ಒಬ್ಬ ಸರ್ವೋಚ್ಚ ಧಾರ್ಮಿಕ ನಾಯಕರಿಗೆ ಟೋಪಿ ಹಾಕಿದ್ರೆ ಮುಸಲ್ಮಾನ ಅಲ್ಲ, ಗಡ್ಡ ಬಿಟ್ರೆ ಮುಸಲ್ಮಾನ ಅಲ್ಲ ಅಂತಂದ್ರೆ ಹಾಗಾದ್ರೆ ಕಾಂಗ್ರೆಸ್ಗೆ ಬಕೆಟ್ ಹಿಡಿದ್ರೆ ಮುಸಲ್ಮಾನನ? ನೀವು ಟೋಪಿ ಹಾಕಿದ್ರೆ ಮಾತ್ರ ಮುಸಲ್ಮಾನ ಅಲ್ಲ, ಗಡ್ಡ ಬಿಟ್ರೆ ಮಾತ್ರ ಮುಸಲ್ಮಾನ ಅಲ್ಲ ಅಂತಂದ್ರೆ ನಿಮ್ಮ ತರ ಸಮುದಾಯವನ್ನ ಕಾಂಗ್ರೆಸ್ಗೆ ಅಡಾಳಕ್ ನೋಡ್ತಾ ಇದ್ರಲ್ಲ, ನೀವು ಮುಸಲ್ಮಾನ್ರ? ಹೌದಾ? ಇದ ಮುಸಲ್ಮಾನ್ ಹೇಳ್ಕೊಡೋದು? ಮುಸಲ್ಮಾನರಿಗೆ ಏನಂತ ಹೇಳ್ಕೊಡ್ಬೇಕು? ಸ್ವಾಭಿಮಾನದಿಂದ ಬದುಕೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು. ನೀವು ಯಾವ ಸೀಮೆ ಮುಸಲ್ಮಾನರ ನಾಯಕರು? ಈ ಪ್ರಶ್ನೆಗಳನ್ನ ನೀವು ಓಟ್ ಹಾಕುವಾಗ ಕೇಳೋದು ನಾನು ಕೇಳೋದಲ್ಲ, ನೀವು ಕೇಳಬೇಕಾಗಿರುವಂತ ಪ್ರಶ್ನೆಗಳು.